ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋ ಮತ್ತೊಂದು ಹೊಸ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಬಾಳೆಹಣ್ಣು ಇತ್ತು. ಬಿಸಿಲು ತುಂಬಾ ಇರೋದ್ರಿಂದ ಬಾಳೆಹಣ್ಣು ಚೆನ್ನಾಗಿ ಒಳಗೆ ಹಣ್ಣು ಚೆನ್ನಾಗಿದ್ರು ಮೇಲೆ ಸಿಪ್ಪೆ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು. ಮತ್ತೆ ತುಂಬಾ ಯಾಕೆ ವೇಸ್ಟ್ ಮಾಡೋದು, ತುಂಬಾನೇ ಹಣ್ಣಿದೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದೇ ಹಣ್ಣನ್ನ ಉಪಯೋಗಿಸ್ಬಿಟ್ಟು ಬಾಳೆಹಣ್ಣಿನ ಬನ್ಸನ್ನ ರೆಡಿ ಮಾಡ್ಕೊಳ್ತಾ ಇದೀವಿ. ನೋಡಿ, ನಾನು ಮತ್ತೆ ನಮ್ಮ ಪಾಪು ಇಬ್ರು ಕೂತ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೀವಿ. ಬಾಳೆಹಣ್ಣಿನ ಸಿಪ್ಪೆನೆಲ್ಲ ಮೊದಲು ತೆಗಿಬೇಕು. ತೆಗ್ದ್ಬಿಟ್ಟು ಅದನ್ನ ಒಂದು ಸ್ಮ್ಯಾಶರ್ ಅಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಪೇಸ್ಟ್ ಆಗ್ತಾರನಾದ್ರೂ ರುಬ್ಕೋಬಹುದು, ಸ್ವಲ್ಪ ದಪ್ಪ ದಪ್ಪ ತರಿಯಾಗಿ. ಅಥವಾ ಮನೆಯಲ್ಲಿ ಈ ತರ ಸೊಪ್ಪಿನ ಸಾರು ಅದನ್ನೆಲ್ಲ ನಾವು ಮಸಿತೀವಲ್ಲ, ಆ ತರದಿದ್ರೆ ಅದರಿಂದನಾದ್ರೂ ಅದನ್ನ ನಾವು ಸಾಫ್ಟ್ ಆಗಿ ಮಾಡ್ಕೋಬೇಕು. ನಮ್ ಜಾನನು ಸಹ ನಾನು ಸಹ ಈ ರೀತಿ ಮಾಡ್ಕೊಡ್ತೀನಿ ಅಂತೇಳಿ ಆಟ ಮಾಡ್ತಾ ಇದ್ಲು. ಹಾಗಾಗಿ ಅವಳ ಕೈಯಲ್ಲೂ ಸಹ ಕೊಟ್ಟೆ. ನೋಡಿ, ಅವಳು ಸಹ ಮಾಡ್ತಾ ಇದ್ದಾಳೆ ಚೆನ್ನಾಗಿ. ಅವಳು ಸಹ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಟ್ಲು. ಇದು ಪೂರ್ತಿ ಸ್ಮ್ಯಾಶ್ ಆದ್ಮೇಲೆ ಇದಕ್ಕೆ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೇರಿಸಿ ಬನ್ಸರ ರೆಡಿ ಮಾಡಬಹುದು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಈಗೆಲ್ಲ ಈ ರೀತಿ ಸಾಫ್ಟ್ ಆದ್ಮೇಲೆ ಗೋಧಿ ಹಿಟ್ಟು ಒಂದ್ 2 ಬೌಲ್ ಅಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನು ಈ ಕೈಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ, ಬೌಲಲ್ಲಿ ಏನು ತೋರಿಸ್ತಾ ಇಲ್ಲ. ಒಂದ್ 5-6 ಹಣ್ಣಿಗೆ ಒಂದು 2 ಬೌಲ್ ಅಷ್ಟು ಹಾಕಿದ್ರೆ ಗೋಧಿ ಹಿಟ್ಟು ಸಾಕಾಗುತ್ತೆ. ನಾನಿಲ್ಲಿ ತಗೊಂಡಿರೋದು ಪುಟ್ ಬಾಳೆಹಣ್ಣು. ಅದೇ ಪಚ್ಚ ಬಾಳೆಹಣ್ಣು ಆದ್ರೆ ನೀವು 2-3 ಬಾಳೆಹಣ್ಣು ತಗೊಂಡ್ಬಿಟ್ರೇನೆ ಜಾಸ್ತಿನೇ ಆಗೋಗ್ಬಿಡುತ್ತೆ. ಒಂದು ಮೀಡಿಯಂ ಸೈಜ್ 2 ಬೌಲ್ ಅಷ್ಟು ಗೋಧಿ ಹಿಟ್ಟಿಗೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಓಂಕಾಳನ್ನ ಹಾಕೊಳ್ತಾ ಇದೀವಿ. ಓಂಕಾಳು ಬೇಗ ಜೀರ್ಣನೂ ಆಗುತ್ತೆ, ಮತ್ತೆ ತಿನ್ನೋದಕ್ಕೂ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಾಗ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಓಂಕಾಳನ್ನ ನಾವು ಡೈರೆಕ್ಟ್ ಆಗಿ ಹಾಗೆ ಹಾಕೋದಕ್ಕಿಂತ ಈ ರೀತಿ ನೋಡಿ ಕೈಯಲ್ಲಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಇನ್ನೊಂದ್ ಕೈಯಿಂದ ಸ್ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದು ಫ್ಲೇವರ್ ಸಹ ಗಮ್ಮಂತ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಚಿಟಕಿ ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ. ಒಂದು ಚಿಟಕಿ ಅಷ್ಟು ಉದುರಿಸ್ಕೊಂತಾ ಇದ್ದೀನಿ. ಆಮೇಲೆ ಇದಕ್ಕೆ ಮೊಸರನ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಬೇಡ ಅಂದ್ರೆ ನಿಮ್ಗೆ ಮೊಸರು ಸಹ ಸ್ಕಿಪ್ ಮಾಡ್ಬೋದು. ನಾನು ಕೆಲವೊಂದ್ಸಲಿ ಮೊಸರು ಇಲ್ದೇನು ಸಹ ಮಾಡಿದೀನಿ, ಚೆನ್ನಾಗಿರುತ್ತೆ. ಒಂದು ಅರ್ಧ ಬೌಲ್ ಅಷ್ಟಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ. ನಾನು ಬೆಲ್ಲವನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕರಗಿಸಿ ಹಾಕ್ತಾ ಇದ್ದೀನಿ. ನೀವು ಬೆಲ್ಲದ ಬದಲಾಗಿ ಸಕ್ಕರೆನ ಸ್ವಲ್ಪ ಪೌಡ್ರ್ ಮಾಡಿ ಆದ್ರೂ ಸಹ ಹಾಕ್ಬೋದು, ಅಥವಾ ಬಾಳೆಹಣ್ಣು ನಾವು ಸ್ಮ್ಯಾಶ್ ಮಾಡ್ತೀವಲ್ಲ ಅದೇ ಟೈಮಲ್ಲಿ ಸಕ್ಕರೆಯನ್ನ ಹಾಕಿ ಆ ಬಾಳೆಹಣ್ಣು ಜೊತೆಗೆ ಸ್ಮ್ಯಾಶ್ ಮಾಡ್ಕೊಂಡು ಅಲ್ಲೂ ಸಹ ಸಕ್ಕರೆ ಕರಗುತ್ತೆ. ನಿಮ್ಗೆ ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕೋ ಅದನ್ನ ನೀವು ಹಾಕೋಬಹುದು. ನಾನು ಬೆಲ್ಲ ಸ್ವಲ್ಪ ಕಸ ಎಲ್ಲ ಇರುತ್ತೆ ಅಂತ ಹೇಳಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರ್ ಹಾಕ್ಬಿಟ್ಟು ಅದನ್ನ ಕರಗಿಸಿದ್ದೆ ನಾನು. ಅದನ್ನ ಮತ್ತೊಂದು ಜಾಲರಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ, ಸಾಲ್ಟ್ ಅನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಸಿಹಿ ಜೊತೆಗೆ ಒಂದು ಚಿಟಿಕೆ ಉಪ್ಪು ಬಿದ್ರೆ ತಿನ್ನೋದಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ ರುಚಿ. ಇದನ್ನ ಇವಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಬೆಲ್ಲದ ನೀರನ್ನ ಉಳಿಸ್ಕೊಂಡಿದೀನಿ ನಾನು. ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಹಾಕೊಳ್ಳೋಣ ಅಂತೇಳಿ. ಅಥವಾ ಇದಕ್ಕೆ ಬೆಲ್ಲದ ಪಾಕ ನಾವು ಸ್ವಲ್ಪನೇ ನೀರ್ ಹಾಕಿ ಕಡಿಮೆನೆ ಮಾಡ್ಕೊಂಡಿದ್ವಿ, ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ನೀರನ್ನ ಸಹ ಸೇರಿಸ್ಬಿಟ್ಟು ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸೋ ಅಂತದ್ದು. ಇದನ್ನು ತುಂಬಾ ಸ್ವೀಟ್ ಆಗು ಮಾಡಬಾರ್ದು, ತುಂಬಾ ಸಪ್ಪೆನೂ ಮಾಡಬಾರ್ದು. ಒಂದು ಮೀಡಿಯಂ ಸ್ವೀಟ್ ಅಷ್ಟು ಅದಕ್ಕೆ ಮಾಡ್ಕೋಬೇಕು. ಅಥವಾ ನೀರ್ ಹಾಕ್ಬಿಟ್ಟು ನನ್ಗೆ ಇಲ್ಲಿ ಸ್ವಲ್ಪ ತೆಳುವಾಯ್ತು ಕಲಿಸ್ತಾ ಹಂಗಾಗಿ ನಾನು ಇನ್ನೊಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರ್ಸ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ಈ ರೀತಿ ನೋಡಿ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸಿಕ್ಬೇಕು. ತುಂಬಾ ಗಟ್ಟಿಗೆ ಕಲ್ಸ್ಬಾರ್ದು, ತುಂಬಾ ತೆಳುವಾಗಿ ಕಲ್ಸ್ಬಾರ್ದು. ಎಲ್ಲಾ ಹಿಟ್ಟನ್ನ ಕಲ್ಸಿದ ನಂತರ ನಾನು ಸ್ವಲ್ಪ ಎಣ್ಣೆಯನ್ನ ಸವರಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. ಇದನ್ನ ಮಿನಿಮಮ್ ಒಂದು 4-5 ಅವರ್ ಆದ್ರೂ ನೆನಿಬೇಕು, ಅಥವಾ ಒಂದು 8 ಅವರ್ ಬಿಟ್ಟು ಅಂತೂ ಇನ್ನೂ ಸಾಫ್ಟ್ ಆಗೇ ಬರುತ್ತೆ. ನಾನು ಇಲ್ಲಿ ಒಂದು 4-5 ಅವರ್ ಒಂದು 4 ಅವರ್ ಗಂಟೆ ನೆಂದಿತ್ತು ಅನ್ಕೊಳ್ಳಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಈ ರೀತಿ ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ಇದನ್ನ ಮತ್ತೆ ನಾನು ನಾದೋದಿಲ್ಲ, ಹಾಗೆ ಸ್ವಲ್ಪನೇ ಹಿಟ್ಟನ್ನ ತೆಗ್ದ್ಬಿಟ್ಟು ಚಿಕ್ಕಾಗಿ ಉಂಡೆಗಳನ್ನ ಮಾಡ್ಕೊಂತೀನಿ. ಅಂದ್ರೆ ನಿಮ್ಗೆ ಯಾವ ಸೈಜ್ ಬನ್ಗಳು ಬೇಕು ನೋಡಿ, ಅದೇ ಸೈಜ್ ಅಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಬಿಟ್ಟು ಇದನ್ನ ಈ ರೀತಿ ಚಪಾತಿ ಮಾಡೋದಕ್ಕೆ ಉಂಡೆಗಳನ್ನ ಮಾಡಿ ಇಟ್ಕೊತೀವಲ್ಲ ಮೊದ್ಲು, ಆ ರೀತಿ ಫಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ಅದನ್ನ ಹಾಗೆ ನೀವು ಕೈಯಲ್ಲಾದ್ರೂ ಈ ರೀತಿ ಪ್ರೆಸ್ ಮಾಡಿ ಹಾಕ್ಬೋದು, ಅಥವಾ ಲಟ್ಟಣಿಗೆಯಿಂದ ಸ್ವಲ್ಪ ಲೈಟ್ ಆಗಿ ಉದ್ಬಿಟ್ಟು ಎಣ್ಣೆಲಿ ಕರಿಯುವಂತದ್ದು. ನಿಮ್ಗೆ ಸ್ವೀಟ್ ಕರೆಕ್ಟ್ ಆಗಿ ಹಾಕೋದಕ್ಕೆ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಹಿಟ್ಟನ್ನೆಲ್ಲ ಕಲಿಸ್ತಿರಲ್ಲ ನೋಡಿ, ಅವಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿದಾಗ ನೀವು ಒಂದ್ ಸ್ವಲ್ಪ ತಗೊಂಡು ಅದನ್ನ ಗೋಧಿ ಹಿಟ್ಟನ್ನ ತಿಂದು ನೋಡ್ಬೋದು. ಅವಾಗ ಗೊತ್ತಾಗುತ್ತೆ ನಿಮ್ಗೆ
ಸ್ವೀಟ್ ಏನಾದ್ರು ಜಾಸ್ತಿ ಆಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ ಅಂತ. ಕಮ್ಮಿ ಆಗಿದೆ ಅಂದ್ರೆ ನೀವು ಸಕ್ಕರೆನ ಸ್ವಲ್ಪ ಪೌಡರ್ ಮಾಡ್ಕೊಂಡ್ಬಿಟ್ಟು ಉದುರಿಸಿದ್ರು ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಪೂರ್ತಿ ಮಾಡಾದ್ಮೇಲೆ ಸಪ್ಪೆ ಇತ್ತು ಅಂದ್ರೂ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ. ಆಮೇಲೆ ಬೇಜಾರಾಗೋಕ್ಕಿಂತ ಮುಂಚೆ ಮೊದ್ಲು ನಾವು ತಿನ್ಬೇಕಾದ್ರೆ ಒಂದ್ಸರಿ ಈ ರೀತಿ ಟೇಸ್ಟ್ ನೋಡ್ಬಿಟ್ಟು ಎಕ್ಸ್ಟ್ರಾ ಬೇಕು ಅಂದ್ರೆ ಬೆರಗಿಸ್ಬೋದು. ಈ ರೀತಿ ಉಂಡೆಗಳನ್ನೆಲ್ಲ ಹಾಕಿ ಮಾಡಿದ್ಮೇಲೆ ನಾನು ಒಂದು ಲಟ್ಟಣಿಗೆಯಿಂದ ಉಜ್ಜುತ್ತಾ ಇದ್ದೀನಿ. ತುಂಬಾ ದಪ್ಪ ಉದ್ಬಾರ್ದು ಅಥವಾ ತುಂಬಾನು ತೆಳು ಉದ್ಬಾರ್ದು ಇದನ್ನ. ಆ ಒಂದು ಮೀಡಿಯಂ ಹದದಲ್ಲಿ ಉದಿದಾಗ ಬನ್ಸು ನೀಟಾಗಿ ಉಬ್ಬಿ ಬರುತ್ತೆ, ಮತ್ತೆ ಬಫಿಯಾಗೂ ಸಹ ಚೆನ್ನಾಗಿರುತ್ತೆ. ಹಿಟ್ಟಾಕಿ ಉದ್ದದ್ ಬೇಡ ಅಂದ್ರೆ ನೀವು ಒಂದು ಕವರ್ ಹಾಕ್ಬಿಟ್ಟು ಅಥವಾ ಒಂದ್ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಸಹ ನೀವು ಉಜ್ಜಿ ಹಾಕ್ಬೇಕು. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಎಣ್ಣೆನು ಸಹ ನಾವು ಸ್ವಲ್ಪ ಜಾಸ್ತಿ ಹಾಕೊಂಡಿರ್ಬೇಕು. ಈ ಬನ್ಸುಗಳು ಉಬ್ಬಿದಾಗ ಅದ್ರೊಳಗೆ ಎಣ್ಣೆ ಚೆನ್ನಾಗಿ ಎಣ್ಣೆ ಒಳಗೇನೆ ಅದು ಫ್ರೈ ಆಗ್ಬೇಕಲ್ವಾ. ಉಬ್ಬಿದ ಮೇಲೆ ಅದ್ ಮೇಲ್ ಬಂದಾಗ ಎಣ್ಣೆ ಅಲ್ಲಿ ಸಾಲ್ಟೇಜ್ ಆಗ್ತಾ ಇದೆ ಅನ್ಸ್ಬಾರ್ದು. ಅಂದ್ರೆ ಬನ್ ಪೂರ್ತಿ ಎಣ್ಣೆ ಒಳಗೆ ಮುಳುಗ್ಬೇಕು. ಅಷ್ಟು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡಿರ್ಬೇಕು. ಈಗ ನೋಡ್ತಾ ಇರ್ಬೋದು ನೀವು. ನೋಡಿ ನಾನು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ಈ ಬನ್ಸು ಬಫಿಯಾಗಿ ಉಬ್ಬಿ ಬರುತ್ತೆ. ಇದು ನಿಮ್ಗೆ ತುಂಬಾ ಅರ್ಜೆಂಟ್ ಏನಾದ್ರು ಇದೆಯಪ್ಪಾ ಅಂದ್ರೆ ನೀವು ಮಾಡ್ತಾ ಇದೀನಿ ಉಪ್ಪೇನೆ ಇಲ್ಲ, ಬೇಗ ಜಾಸ್ತಿ ಟೈಮ್ ನಾವು ನೆನ್ಸಿಟ್ಟಿಲ್ಲ ಅಂದಾಗ ನೀವು ಎಣ್ಣೆಗೆ ಹಾಕ್ದಾಗ ಚಮಚದಲ್ಲಿ ಒಂದ್ ಸ್ವಲ್ಪ ಮೇಲಿಂದ ಪ್ರೆಸ್ ಮಾಡಿ, ಅವಾಗ ನೀಟಾಗಿ ಬಫ್ ಆಗಿ ಉಬ್ಬುತ್ತೆ ಬನ್ನು. ತಿನ್ನೋದಕ್ಕಷ್ಟು ರುಚಿಯಾಗಿರುತ್ತೆ. ಇದನ್ನ ಬೆಳಿಗ್ಗೆನೆ ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಕೋಬಹುದು. ನಿಮ್ಗೆ ಗೊತ್ತಿರ್ಬೋದು ಮಂಗ್ಳೂರ್ ಸೈಡ್ ಅಲ್ಲೆಲ್ಲ ಯಾವ್ದೇನೆ ಬ್ರೇಕ್ಫಾಸ್ಟ್ ಗೆಲ್ಲ ಹೋಟೆಲ್ಗಳೆಲ್ಲ ಹೋದ್ರೆ ಇರುತ್ತೆ. ಉಡುಪಿ, ಮಂಗ್ಳೂರು ಅಥವಾ ಧರ್ಮಸ್ಥಳ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಇದು ತಿಂಡಿ ಇದ್ದದೆ ಏನ್ ತಿಂಡಿ ಇದೆ ಅಂತ ಕೇಳಿದ್ರೆ ಬನ್ನು ಅಂತಾನು ಸಹ ಹೇಳ್ತಾರೆ. ನಮ್ಮ ಮನೇಲಿ ಅಷ್ಟೇ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬ್ರೇಕ್ಫಾಸ್ಟ್ ಗೆನೆ ರೆಡಿ ಮಾಡ್ಕೊಳ್ತಾ ಇದೀವಿ. ಇದ್ರ ಜೊತೆ ಸಾಂಬಾರ್ ಅಥವಾ ಕಾಯಿ ಚಟ್ನಿ ಎಲ್ಲ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಎರಡು ಕಡೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಬನ್ಸ್ನ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಇದು ನೋಡಿ ಇನ್ನೊಂದು ತೋರಿಸ್ತಾ ಇದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ನೀವು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ನೆಕ್ಸ್ಟ್ ಆ ರೆಸಿಪಿ ಜೊತೆ ಅಥವಾ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.